ಕಸದಲ್ಲಿಯೇ ಅಕ್ರಮ ಸಾರಾಯಿ ಸಾಗಿಸ್ತಾ ಇದ್ದ ಈ ಕಿರಾತಕ ಬೆಳಗಾವಿ ಟು ಮಹಾರಾಷ್ಟ್ರಕ್ಕೆ ಅಕ್ರಮ ಗೋವಾ ಮದ್ಯ ಸಾಗಾಟ ನಡೀತಾ ಇತ್ತು. ಇನ್ನು ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಠಾಣೆ ಪೊಲೀಸರು ದಾಳಿಯನ್ನ ಮಾಡಿದ್ರು. ಈ ವೇಳೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. 25 ಲಕ್ಷ ಮೌಲ್ಯದ 900 ಬಾಕ್ಸ್ ಅಕ್ರಮ ಮದ್ಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಕಸದ ಒಳಗೆ ಸಾರಾಯಿ ಇಟ್ಟು ಈತ ಸಾಗಾಟ ಮಾಡ್ತಾ ಇದ್ದ. ಚೆಕ್ ಪೋಸ್ಟ್ ಇದ್ರೂ ಕೂಡ ಅಕ್ರಮ ಮದ್ಯ ಕರ್ನಾಟಕ ರಾಜ್ಯಕ್ಕೆ ರವಾನೆ ಆಗ್ತಾ ಇತ್ತು. ಗೋವಾದಲ್ಲಿ ಸಿಗುವಂತಹ ಲಿಕ್ಕರನ್ನ ಅಲ್ಲಿ ಕಡಿಮೆ ಬೆಲೆಗೆ ತಂದು ಅದನ್ನ ಕರ್ನಾಟಕಕ್ಕೆ ಸಾಗಿಸಿ ಅಲ್ಲಿ ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ನೋ ಏನೋ, ಆ ರೀತಿ ಒಂದು ಏನೋ ನಡೆಸ್ತಾ ಇದ್ದ ಈ ಕಿರಾತಕ. ಆದರೆ ಈತ ಎಷ್ಟು ಚಾಲಾಕಿ ಅಂದರೆ ಕಸದ ಮಧ್ಯೆ ಈತ ಮದ್ಯದ ಬಾಕ್ಸ್ಗಳನ್ನು ಇಟ್ಟು ಸಾಗಾಟ ಮಾಡ್ತಾ ಇದ್ದ. ಯಾರಿಗೂ ಕೂಡ ಗೊತ್ತಾಗಬಾರ್ದು ಎನ್ನುವಂತಹ ನಿಟ್ಟಿನಲ್ಲಿ ಬೆಳಗಾವಿ ಟು ಮಹಾರಾಷ್ಟ್ರಕ್ಕೆ ಅಕ್ರಮ ಗೋವಾ ಮದ್ಯ ಸಾಗಾಟ ನಡೀತಾ ಇತ್ತು. ಇನ್ನು ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಠಾಣೆ ಪೊಲೀಸರು ದಾಳಿಯನ್ನ ಮಾಡಿದ್ರು. 25 ಲಕ್ಷ ಮೌಲ್ಯದ 900 ಬಾಕ್ಸ್ ಅಕ್ರಮ ಮದ್ಯ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಸದ ಒಳಗೆ ಸಾರಾಯಿ ಇಟ್ಟು ಸಾಗಾಟವನ್ನ ಮಾಡ್ತಾ ಇದ್ರು ಖದೀಮರು. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದರೆ ಇದು ಕಸದ ರಾಶಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅದೇ ವಾಹನ ಏನಿತ್ತು ಆ ವಾಹನವನ್ನು ಕೂಡ ಸೀಸ್ ಮಾಡಲಾಗಿದೆ. ಲಾರಿಯಲ್ಲಿ ಈ ರೀತಿ ಕಸ ತುಂಬ್ಕೊಂಡು ಹೋಗ್ತಾ ಇದ್ರು. ಕೇಳಿದ್ರೆ ಕಸದ ಲಾರಿ ಏನೋ ಡಂಪ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತಾ ಇದ್ರು. ಹೀಗಾಗಿ ಅದರ ಮಧ್ಯ ಯಾರಿಗೂ ಡೌಟ್ ಬರಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಮದ್ಯದ ಬಾಕ್ಸ್ಗಳನ್ನು ಇಟ್ಕೊಂಡು ಸಾಗಾಟ ಮಾಡ್ತಾ ಇದ್ರು. ನೀವು ಕೂಡ ಆ ಬಾಕ್ಸ್ಗಳನ್ನು ನೋಡ್ತಾ ಇದ್ದೀರ ದೃಶ್ಯದಲ್ಲಿ. ಖಚಿತ ಮಾಹಿತಿ ಮೇರೆಗೆ ಮಾಳಮಾರುತಿ ಠಾಣೆ ಪೊಲೀಸರು ದಾಳಿಯನ್ನ ಮಾಡಿದ್ರು. 25 ಲಕ್ಷ ಮೌಲ್ಯದ 900 ಬಾಕ್ಸ್ ಅಕ್ರಮ ಮದ್ಯವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚೆಕ್ ಪೋಸ್ಟ್ ಇದ್ರೂ ಕೂಡ ಅಂದರೆ ಕರ್ನಾಟಕದಿಂದ ಅಥವಾ ಗೋವಾದಿಂದ ಕರ್ನಾಟಕಕ್ಕೆ ಬರಬೇಕಾದ್ರೆ ಬಾರ್ಡರ್ಗಳಲ್ಲಿ ಚೆಕ್ ಪೋಸ್ಟ್ ಇದ್ರೂ ಕೂಡ ಈ ಒಂದು ಅಕ್ರಮ ಮದ್ಯ ಕರ್ನಾಟಕ ರಾಜ್ಯಕ್ಕೆ ರವಾನೆ ಆಗ್ತಾ ಇತ್ತು. ಕೊನೆಗೂ ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಹೌದಾ